ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಹುಡುಗ, ಏನ್ ಕರ್ತಿದ್ದು? ಏನಿಲ್ಲ, ಟ್ಯಾಬ್ಲೆಟ್ ತಗೊಂಡ್ಯಾ? ಕರ್ಣ ನಿನ್ ರೂಮಿಗೆ ಬಂದು ಕೊಟ್ರಲ್ವಾ? ಕರ್ಣನ ಅವ್ರು ಯಾಕೆ ಕೊಡ್ಬೇಕು? ಪಾಪ ಡ್ರೈವ್ ಮಾಡಿ ಸುಸ್ತಾಗಿರ್ತಾರೆ, ಇನ್ನೂ ಎತ್ತು ಇರಲ್ಲ ಅನ್ಸುತ್ತೆ. ನನ್ ಮಾತ್ರೆ ನಾನೇ ತಗೊಂಡೆ. ಓ, ತಗೊಂಡ್ಯಾ? ಸರಿ ಬಿಡು. ಸರಿನಾ? ಇದನ್ ಕೇಳೋದಕ್ ನನ್ನ ಕರೆದ್ಯಾ? ಹಲೋ ತೇಜಸ್, ನಿನ್ನೆ ಕೇಳ್ತಾ ಇರೋದು. ಏನಂದೆ? ಏನ್ ಮಾತಾಡೋದಕ್ ಕರ್ದೆ? ಈಗೇನ್ ಯೋಚನೆ ಮಾಡ್ತಿದ್ಯಾ? ಎಲ್ಲಾದ್ರೂ ಆಚೆ ಹೋಗೋಣವಾ? ಬೆಟ್ಟಕ್ಕೆ ಹೋಗೋಣವಾ? ಕಾರ್ ತೆಗಿತೀನಿ. ಹಾ, ಗುಡ್ ಐಡಿಯಾ. ಹಾಗೆ ನಿಧಿ ಮತ್ತೆ ಕರ್ಣನ್ನು ಕರೆದ್ಬಿಡ್ತೀನಿ. ಪಾಪ ಅವ್ರಿಬ್ರೆ ಇಲ್ಲೇನ್ ಮಾಡ್ತಾರಲ್ವಾ, ನಿನ್ ಗಾಡಿ ತೆಗಿ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು. ಹಾ, ತೇಜಸ್, ನೀನ್ ವಾಪಸ್ ಬಂದಾಗಿಂತ ನಾನಂತೂ ತುಂಬಾ ಚೆನ್ನಾಗಿ ಮಲಗ್ತಾ ಇದ್ದೀನಿ ಗೊತ್ತಾ? ಏನೋ ನೀನು ಏನ್ ಹೇಳಿದ್ರು ಹ್ಞೂ ಹಾ ಅಂತಾನೆ ಉತ್ತರ ಕೊಡ್ತೀಯಲ್ಲ. ಸರಿ ಬಿಡು, ಇನ್ಮೇಲೆ ಏನೂ ಹೇಳಲ್ಲ ನಿನ್ಗೆ. ಮೇಡಮ್ ಯಾಕೋ ನಾಚ್ಕೋತಿದ್ದಾರೆ? ನಮ್ ಸರ್ ನಾಚ್ಕೊಳ್ಳೋ ರೀತಿ ಮಾಡ್ತಾ ಇದೆ. ಪರವಾಗಿಲ್ಲ, ಮೇಡಮ್ ಮುಖದಲ್ಲಿ ನಾಚಿಕೆ ಚೆನ್ನಾಗಿ ಕಾಣುತ್ತೆ. ನಮ್ ಸರ್ ಮುಖದಲ್ಲಿ ನಗು ಚೆನ್ನಾಗಿ ಕಾಣಿಸುತ್ತೆ. ತುಂಟರ ಜಾಸ್ತಿ ಅಲ್ವಾ ನಿಮ್ಗೆ? ಎಲ್ಲ ನಿಮ್ ಸವಾಸ ಸರ್. ನಿಮ್ಮ ಅಕ್ಕ ಬಾವ ನೋಡಿ ಎಷ್ಟು ಡೀಸೆಂಟ್ ಆಗಿ ಹೋಗ್ತಿದ್ದಾರೆ. ನಾನೇನ್ ಮಾಡ್ಲಿ ಸರ್, ನನ್ ಹುಡುಗ ನನ್ ಪಕ್ಕದಲ್ಲಿ ಇದ್ರೆ ನಂಗೆ ಸುಮ್ನೆ ಇರೋದಕ್ ಮನ್ಸೇ ಆಗಲ್ಲ. ಮದುವೆ ಆದ್ಮೇಲೆ ಮುಗೀತ್ ನನ್ ಕತೆ. ಇಂಡಿಸೆಂಟ್ ನಿಧಿ, ಡೀಸೆಂಟ್ ಕಾರಣ. ಎಲ್ಲಿ ಸರ್ ಒಂದ್ಸಲ ಹಿಂಗ್ ಮಾಡಿ ಮಾಡಿ ಸರ್. ಸರ್ ಎಲ್ಲೇನೇ ಇಲ್ಲ ಈ ನಿಧಿ. ಅಯ್ಯೋ, ಮನೆಯಿಂದ ವಿಡಿಯೋ ಕಾಲ್. ನಿಧಿ, ಶಾಂತಿ, ವಿಡಿಯೋ ಕಾಲ್. ಅಕ್ಕ ಬಾವ, ಕುತ್ಕೋ ಕುತ್ಕೋ. ಹಾಯ್ ಶಾಂತಿ. ಹಲೋ, ನಿಮ್ಮ ಅಜ್ಜಿ ಒಬ್ಳೇ ಇಲ್ಲ, ನಾನು ಇದ್ದೀನಿ. ಎಲ್ಲಿದ್ದೀರಾ? ಎಲ್ಲಿ ನನ್ನ ಡಾರ್ಲಿಂಗ್ ಕಾಣ್ತಾನೆ ಇಲ್ಲ. ಎಲ್ಲೋದ ಅವನು? ಬಂಗಾರಿ, ಇಲ್ಲ ಇದ್ದೀನಿ. ನಾನು ಇಲ್ಲೇ ಇದ್ದೀನಿ. ನಿಧಿ ಪುಟ್ಟ, ಟ್ರಿಪ್ ಹೇಗಾಗ್ತಿದೆ? ಚೆನ್ನಾಗಿದ್ಯಾ? ಏನೇ ನೀನು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲ, ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಖುಷಿಯಾಗಿದ್ದಾರೆ. ಬಂಗಾರಿ, ನೀವು ಅಲ್ಲಿದ್ಕೊಂಡು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಟೈಮ್ ಮಾತ್ರ ತಗೊಳ್ಳಿ. ಕೊಳ್ಳ ಏನು, ಬೇಗ ಮಾತು ಮುಗಿಸಿ ಫೋನ್ ಇಡಬೇಕು ಅಂತನಾ? ಅಯ್ಯಯ್ಯೋ, ಹೌದೇನಪ್ಪ? ನಾವು ಫೋನ್ ಮಾಡಿದ್ ನಿಮಗ್ ತೊಂದರೆ ಆಯ್ತಾ? ಮೊದ್ಲೇ ಹೇಳ್ಬೇಕು ತಾನೆ. ಶಾಂತಿ, ಇನ್ನೂ ಮಾತಾಡ್ತಾನೆ ಇದೆಯಲ್ಲ, ಫೋನ್ ಇಡು. ಬಾಯ್ ಬಾಯ್. ಸಾರಿ ಅಜ್ಜಿ. ಹಲೋ ಹಲೋ ಹಲೋ, ಫೋನ್ ಇಡಕ್ ಮುಂಚೆ ನಂದೊಂದು ಡಿಮ್ಯಾಂಡ್. ಡಿಮ್ಯಾಂಡಾ? ಏನದು? ನೀನು ಕಣ್ಣು ಕಿವಿ ಮುಚ್ಕೋ, ನಿನಗಲ್ಲ, ನನ್ನ ಡಾರ್ಲಿಂಗ್ ಫೋನ್ ಕೊಡು. ಏನ್ ಗೊತ್ತಾ, ನೀನು ನಿತ್ಯ ಇಬ್ರು ಸೇರಿ ನಾವೇ ಜೋಡಿ ನಂಬರ್ 1 ಅಂತ ತಪ್ಪಿಕೊಂಡು ಒಂದು ಪೋಸ್ ಕೊಡಿ ನೋಡ್ರಣ. ಅಚ್ಚುಚ್ಚು, ಏನೇ ನೀನು ಫೋನ್ ಎಲ್ಲ ಹಾಗೆಲ್ಲ ಮಾಡಕ್ಕಾಗತ್ತಾ? ಸುಮ್ಮನೆ ನೀನ. ಹಾ, ಅಷ್ಟೇ ಅಲ್ಲ, ಒಂದು ಮುತ್ತು ಕೊಡ್ಬೇಕು. ಬಂಗಾರಿ, ಏನ್ ಹೇಳ್ತಿದ್ಯಾ? ಪಬ್ಲಿಕ್ ಪ್ಲೇಸ್ ಇದು, ಫೋನ್ ಇಡು. ಆಹಾ, ಸುಮ್ಮನೆ ಇರೋ ಸಾಕು.
ಪ್ರೈವೇಟ್ ಪ್ಲೇಸ್ ಆಗಿದ್ರೆ ಒತ್ತು ಕೊಟ್ಬಿಡ್ತಿದ್ದ. ಅಯ್ಯ ನೀನ್ ಯಾಕೆ ನಾಚಿಕತ್ತೀಯ? ಸುಮ್ಮನೆ ಕೂತ್ಕೊಳ್ಳೆ. ಕೊಡು ಕೊಡು ಕೊಡು. ಸುಮ್ಮನೆ ಇರೊಂದಷ್ಟು ಜಾಸ್ತಿ ಮಾಡ್ತಿದ್ಯಲ್ಲ, ಹೋಗಿ ರೆಸ್ಟ್ ಮಾಡು, ಬಾಯ್. ನೋಡಿ ಇವನ್ನ. ಸರ್ ನಿಮ್ಮ ಅಜ್ಜಿ ಇವಾಗ್ಲೇ ನಿಮ್ಮನ್ನ ಇಷ್ಟೊಂದು ಗೋಳಿಕೋತಿದ್ದಾರೆ. ಇನ್ನು ಎಂಗೇಜ್ ಅಲ್ಲಿ ನಿಮ್ ತಾತನ ಎಷ್ಟು ಗೋಳಿಕೊಂಡಿರ್ಬೋದು ಒಂದ್ಸಲ ಯೋಚನೆ ಮಾಡಿ. ಬಿಡಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋಣ ಈಗ. ತೇಜಸ್, ಫೋನ್ ಕಟ್ಟಾಯ್ತು, ಬಾ ಹೋಗೋಣ. ನಿತ್ಯ ಆದ್ರೂ ನನ್ನ ವಯಸ್ಸೇ ಜಾಸ್ತಿ ಏಕೋ ಆಗಿದ್ದಲ್ವಾ? ಓ, ಯಾಕೆ? ಯಾಕಂದ್ರೆ ನಾವ್ ಇಬ್ರು ಸೇರ್ ಕೂಗ್ತಾ ಇದೀವಿ, ಅದಕ್ಕೆ. ಚೆನ್ನಾಗಿದೆ ನಿನ್ ಲಾಜಿಕ್. ತೇಜಸ್, ಮಗು ಹೆಣ್ಣಿರ್ಬೋದಾ ಗಂಡಿರ್ಬೋದಾ? ನನ್ಗಂತೂ ಹೆಣ್ಮಗುನೇ ಇಷ್ಟಪ್ಪ. ಒಂದ್ ವೇಳೆ ಗಂಡ್ ಮಗು ಹುಟ್ಟಿದ್ರು ಓಕೆ, ಪರವಾಗಿಲ್ಲ. ಆಮೇಲೆ ಏನ್ ಹೆಸರಿಡೋಣ? ಹೆಣ್ಣಾದ್ರೆ ಕಾನನ, ಆದ್ರೆ ಗಂಡು ಮಗು ಹುಟ್ಟಿದ್ರೆ ಕರ್ಣ. ನಾನು ಅದೇ ಅನ್ಕೊಂಡೆ. ಸೂಪರ್ ಅಲ್ವಾ? ಹಾ, ಇವೆರಡು ಹೆಸರೇ ಫಿಕ್ಸು, ಕಾನನ ಕರ್ಣ. ಆದ್ರೂ ಕರ್ಣ ಪಾಪ ತೇಜಸ್, ನನಗೋಸ್ಕರ ನಮ್ಮ ಮಗುಗೋಸ್ಕರ ಎಷ್ಟೆಲ್ಲ ಸಹಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಮಗು ಉಳಿಯೋಕ್ಕೂ ಅವರೇ ಕಾರಣ. ಕಡೆ ಪಕ್ಷ ಅವನ್ನ ದಿನ ನೆನಪಲ್ಲಿ ಇಟ್ಕೊಳಕ್ಕಾದ್ರೂ ಇದೇ ಬೆಸ್ಟ್ ವೇ ಅಲ್ವಾ? ನಿತ್ಯ, ನಿನಗೆ ಬೇರೆ ಹೆಸರು ತಲೆಗೆ ಬರಲಿಲ್ಲ ಅಲ್ಲ? ಕರ್ಣಗಿಂತ ಬೆಸ್ಟ್ ನೇಮ್ ಇನ್ಯಾವುದೂ ಸಿಗಕ್ಕೆ ಚಾನ್ಸೇ ಇಲ್ಲ.